ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಯಾವ ರೀತಿ ನೀವು ಈಸಿಯಾಗಿ ಅನ್ವಾಂಟೆಡ್ ಹೇರ್ಸ್, ನಿಮ್ಮ ಮುಖದ ಮೇಲಿರೋ ಅನಾವಶ್ಯಕ ಕೂದಲು ಅಂದರೆ ಫೇಶಿಯಲ್ ಹೇರ್ಸ್ನ ನೀವು ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದೇ ಥರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಇದೇ ಥರ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವಶನ್. ಸೊ ನಾನು ಜಾಸ್ತಿಯಾಗಿ ನನ್ನ ವೀಡಿಯೋಸ್ಗಳಲ್ಲಿ ನಾನು ಮನೇಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಜಾಸ್ತಿಯಾಗಿ ಬ್ಯೂಟಿ ಟಿಪ್ಸ್ ಹಾಗೂ ಹೆಲ್ದಿ ಟಿಪ್ಸ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಟೈಮ್ ಇಲ್ಲ ಅವರಿಗೆ ಆನ್ಲೈನ್ನಲ್ಲಿ ಸಿಗುವಂಥ ರೆಡಿಮೇಡ್ ಆಗಿರುವಂಥ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಬೇಕಾ ಅಥವಾ ಮನೇಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ವಿಡಿಯೋಸ್ಗಳನ್ನು ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೂ ಇದನ್ನು ಯಾವ ರೀತಿ ರೆಡಿ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಮೊದಲು ನೀವು ಒಂದು ಸ್ಟೀಲ್ ಬೌಲ್ ತಗೊಳ್ಳಿ ಅಥವಾ ಒಂದು ಗ್ಲಾಸ್ ಬೌಲ್ ತಗೊಳ್ಳಿ. ಸೊ ಇಲ್ಲಿ ಪ್ಲಾಸ್ಟಿಕ್ನ ನೀವು ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಸ್ಟೀಲ್ ಬೌಲಲ್ಲಿ ನಾನು 1 ಟೇಬಲ್ ಸ್ಪೂನ್ ಲಿಂಬೆ ರಸನ ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನು ಇವಾಗ ಜೆಲ್ಟಿನ್ ಪೌಡರ್ನ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಜೆಲ್ಟಿನ್ ಪೌಡರ್ನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ಜೆಲ್ಟಿನ್ ಪೌಡರ್ ನಿಮಗೆ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಸಿಗಲಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೋಬೋದು, ಹಾಗೂ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದು ಎಲ್ಲ ಬೇಕ್ರಿಯಲ್ಲಿ ಕೂಡ ಸಿಗುವಂಥ ಒಂದು ಈಸಿ ಪ್ರಾಡಕ್ಟ್ ಫ್ರೆಂಡ್ಸ್. ಸೊ ಇವಾಗ 2 ಟೇಬಲ್ ಸ್ಪೂನ್ ಜೆಲ್ಟಿನ್ ಪೌಡರ್ನ ಹಾಕ್ಕೊಳ್ಳಿ. ಸೊ ಈ ಎರಡೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಿಕ್ಸ್ ಆದಮೇಲೆ ಈ ಥರ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದನ್ನು ನೀವು ಡೈರೆಕ್ಟಾಗಿ ಸ್ಟೋವ್ ಮೇಲೆ ಇಟ್ಟರೆ ಅದೆಲ್ಲ ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಬಿಸಿ ನೀರಲ್ಲಿ ಈ ಥರ ಇಟ್ಕೊಂಡು ಮೆಲ್ಟ್ ಮಾಡ್ಕೋಬೇಕು. ಸೊ ಮೆಲ್ಟ್ ಆಗೋದಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಸೊ ನೀವು 10 ನಿಮಿಷ ವೆಯ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ಮೆಲ್ಟ್ ಆದಮೇಲೆ ಇವಾಗ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಕೂಲ್ ಆಗಲಿ. ಸೊ ಜಾಸ್ತಿ ಹೊತ್ತು ಕೂಡ ನೀವು ಇದನ್ನು ಬಿಡಬಾರ್ದು ಫ್ರೆಂಡ್ಸ್. ಜಾಸ್ತಿ ಹೊತ್ತು ಕೂಡ ಬಿಟ್ಟರೆ ಇದು ಬೇಗನೆ ಮತ್ತೆ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ. ಸೊ ಒಂದು ಸ್ವಲ್ಪ ಕೂಲ್ ಆದಮೇಲೆ ನೀವು ನಿಮ್ಮ ಮುಖಕ್ಕೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ ಮುಖ ಫುಲ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಬೇಗ. ಸೊ ಯಾಕಂದರೆ ಅದು ಜಾಸ್ತಿ ಟೈಮ್ ನೀವು ಇಟ್ಕೊಂಡ್ರೆ ಮತ್ತೆ ಗಟ್ಟಿಯಾಗಿ ಹೋಗುತ್ತೆ ಅದು ಜೆಲ್ಟನ್. ಸೊ ಅದಕ್ಕೋಸ್ಕರ ನೀವು ಬೇಗ ನಿಮ್ಮ ಮುಖಕ್ಕೆಲ್ಲ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ 20 ನಿಮಿಷದಲ್ಲಿ ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ಡ್ರೈ ಆದಮೇಲೆ ಈ ಥರ ನಿಧಾನವಾಗಿ ನೀವು ಈ ಜೆಲ್ಟನ್ ಮಾರ್ಕ್ಸ್ನ ನೀವು ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದರಿಂದ ನಿಮ್ಮ ಮುಖದ ಮೇಲಿರೋ ಅನ್ವಾಂಟೆಡ್ ಹೇರ್ಸ್, ಫೇಶಿಯಲ್ ಹೇರ್ಸ್ ಹಾಗೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹಾಗೂ ನಿಮ್ಮ ಮುಖದ ಮೇಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಕೂಡ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಇದು ಆಲ್ ಇನ್ ಒನ್ ಫೇಸ್ ಮಾಸ್ಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ನಿಮ್ಮ ಫೇಶಿಯಲ್ ಹೇರ್ಸ್ ಹೋಗುತ್ತೆ, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಹೋಗುತ್ತೆ, ಹಾಗೂ ನಿಮ್ಮ ಮುಖದ ಮೇಲಿರೋ ಡೆಡ್ ಸ್ಕಿನ್ ಸೆಲ್ಸು ಕೂಡ ಹೋಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ವಾರದಲ್ಲಿ ಒಮ್ಮೆ ಟ್ರೈ ಮಾಡ್ಕೋಬೋದು ಈ ಥರ. ಸೊ ನಿಮ್ಮ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಈ ಥರ ಡ್ರೈ ಆದಮೇಲೆ ನೀವು ಸ್ಲೋ ಆಗಿ ತಕ್ಕೊಳ್ಳಿ ಈ ಮಾರ್ಕ್ಸ್ನ. ಸೊ ಈ ಥರ ನಿಮ್ಮ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಿಮ್ಮ ಫೇಶಿಯಲ್ ಹೇರ್ಸ್ ಎಲ್ಲ ಈ ಮಾರ್ಕ್ಸ್ನಲ್ಲಿ ಬಂದುಬಿಡುತ್ತೆ, ಈ ಫೇಸ್ ಮಾರ್ಕ್ಸ್ನಲ್ಲಿ. ಸೊ ಇದೆಲ್ಲ ರಿಮೂವ್ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನೀವು ಈಸಿಯಾಗಿ ಫೇಶಿಯಲ್ ಹೇರ್ಸ್ನ ನೀವು 1 ನಿಮಿಷದಲ್ಲಿ ತೆಗಿಬೋದು ಅಂತ.
ಸೊ ಈ ಜೆಲ್ಟನ್ ಮಾರ್ಕ್ಸ್ನ ನೀವು ವಾರದಲ್ಲಿ ಒಮ್ಮೆ ಅಥವಾ 1 ಮಂತಲ್ಲಿ ನೀವು ಇದನ್ನು 2 ಟೈಮ್ಸ್ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದರಿಂದ ನಿಮ್ಮ ಮುಖದ ಮೇಲಿರೋ ಡೆಡ್ ಕಿಲ್ ಸೆಲ್ಸ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ ರಿಮೂವ್ ಆಗುತ್ತೆ, ಹಾಗೂ ನಿಮ್ಮ ಮುಖದ ಮೇಲಿರೋ ಫೇಶಿಯಲ್ ಹೇರ್ಸ್ ಈಸಿಯಾಗಿ ರಿಮೂವ್ ಆಗುತ್ತೆ. ಸ್ವಲ್ಪ ನೋವಾಗುತ್ತೆ ಸೊ ತೆಗೆಯುವಾಗ, ಸೊ ಅಷ್ಟು ಅಡ್ಜಸ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ನೀವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋಬಹುದಂತ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಹಾಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ನ ಕೊಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.